ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯೂ ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗೂ ಹೆಚ್ಚೆಚ್ಚಾಗಿ ಉಂಟಾಗಲಿ. ಹೃದಯಂಗಮ ಮಾತೆನ್ನುವ ಈ ಮುಂಜಾನೆ ವಾಕ್ಯದ ಸರಣಿಯಲ್ಲಿ ಈ ತಿಂಗಳು ನಾವು ಬಾಯಿಯ ಮಾತು ಎಂಬ ಶೀರ್ಷಿಕೆಯಲ್ಲಿ ವಾಕ್ಯವನ್ನು ಧ್ಯಾನಿಸ್ತಿರುವಲ್ಲಿ ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ ಕೀರ್ತನೆಗಳು 71ನೇ ಅಧ್ಯಾಯ 8ನೇ ವಚನ. ಕೀರ್ತನೆ 71:8. ನನ್ನ ಬಾಯಲ್ಲಿ ನಿನ್ನ ಸ್ತೋತ್ರವಲ್ಲದೆ ಮತ್ತೊಂದಿಲ್ಲ, ದಿನವೆಲ್ಲ ನಿನ್ನ ಘನತೆಯನ್ನು ವರ್ಣಿಸುತ್ತಿರುವೆನು. ಈ ವಾಕ್ಯವನ್ನು ಗ್ರಹಿಸೋದಕ್ಕೆ ಶಕ್ತರಾಗುವಂಥ ದೇವರು ತಾನೇ ತನ್ನ ಆತ್ಮನ ಮೂಲಕ ನಮಗೆ ತನ್ನ ವಿಶೇಷ ಕೃಪೆಯನ್ನು ಗ್ರಹಿಕೆಯನ್ನು ಅನುಗ್ರಹಿಸಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಇಲ್ಲಿ ಕೀರ್ತನೆಗಾರನು ದೇವರ ಎದುರು ಬಂದು ಬಾಲ್ಯದಿಂದ ಅವನ ವೃದ್ಧಾಪ್ಯದವರೆಗೂ ದೇವರು ಈತನನ್ನು ನಡೆಸಿದ ವಿಧವನ್ನು ಜ್ಞಾಪಿಸಿಕೊಳ್ಳುತ್ತಾ ಆತನು 8ನೇ ವಚನದ ಭಾಗಕ್ಕೆ ಬರುವಾಗ ಆತನು ಹೇಳ್ತಿದ್ದಾನೆ, ಆತನ ಬಾಯಲ್ಲಿ ದೇವರ ಸ್ತೋತ್ರವಲ್ಲದೆ ಮತ್ತೊಂದಿಲ್ಲ. ಈ ಕಾರಣದಿಂದ ಆತನು ದಿನವೆಲ್ಲ ಹೇಗೆ ಅಥವಾ ದಿನವೆಲ್ಲ ಏನು ಮಾಡ್ತಾನೆ ಎಂಬುದನ್ನು ಮುಂದಿನ ಮಾತುಗಳಲ್ಲಿ ಹೇಳ್ತಾನೆ. ದಿನವೆಲ್ಲ ನಿನ್ನ ಘನತೆಯನ್ನು ವರ್ಣಿಸ್ತಿರುವೆನು. ಪ್ರೇರೆ, ಇಲ್ಲಿ ಭಕ್ತನು ತನ್ನ ನಾಲಿಗೆಯನ್ನು ತನ್ನ ಬಾಯನ್ನು ಕಾದುಕೊಳ್ಳುವಂತೆ ಅಥವಾ ತನ್ನ ಬಾಯನ್ನು ಯೋಗ್ಯವಾದ ಕಾರಣಕ್ಕೆ ತಾನು ಬಳಸುವಂತೆ ಆತನು ಇಲ್ಲಿ ಮಾಡ್ತಿರುವಂಥದ್ದು ತಾನು ದೇವರಿಂದ ಹೊಂದಿದ ನಾನಾ ವಿಧವಾದ ಉಪಕಾರಗಳನ್ನ ನೆನೆಸಿ ಆತನು ದೇವರಿಗೆ ಸ್ತೋತ್ರ ಸಲ್ಲಿಸ್ತಿದ್ದಾನೆ. ಈ ಕೀರ್ತನೆಯ ಕೊನೆಯ ಭಾಗಕ್ಕೆ ಬರುವಾಗಲೂ ಆತನು 23-24ನೇ ವಚನದಲ್ಲಿ ಇಂಥ ಸಂಗತಿಗಳನ್ನ ಆತನು ತಿರುಗಿ ಮಾತನಾಡ್ತಾನೆ. ನನ್ನ ತುಟಿಗಳು ನೀನು ರಕ್ಷಿಸಿದ ನನ್ನ ಪ್ರಾಣವು ನಿನ್ನನ್ನು ಹಾಡಿ ಹರಿಸುವವು. ಅವನ ತುಟಿಯು ಮತ್ತು ಅವನ ಪ್ರಾಣ ದೇವರು ಕಾಪಾಡಿ ರಕ್ಷಿಸಿದ ಪ್ರಾಣ ಅದು ದೇವರನ್ನು ಹಾಡಿ ಹರಿಸ್ತದಂತ. ನಂತರ 24ನೇ ವಚನದಲ್ಲಿ ಆತನು ಮುಂದುವರೆದು ಹೇಗೆ ಹೇಳ್ತಾನೆ, ನನ್ನ ಕೇಡಿಗೆ ಪ್ರಯತ್ನಿಸಿದವರು ಆಶಾಭಂಗಪಟ್ಟು ಅಪಮಾನ ಹೊಂದಿದ್ದಾರೆ, ಆದುದರಿಂದ ನನ್ನ ನಾಲಿಗೆಯು ದಿನವೆಲ್ಲ ನಿನ್ನ ನೀತಿ ಸಾಧನೆಯನ್ನು ವರ್ಣಿಸುವುದು. ಹೇಗೆ ಹೇಳ್ತಾನೆ ನೋಡ್ರಿ, ನನ್ನ ನಾಲಿಗೆಯು ದಿನವೆಲ್ಲ ನಿನ್ನ ನೀತಿ ಸಾಧನೆಯನ್ನು ವರ್ಣಿಸ್ತಿರುವುದು. ಹಾಗಾದರೆ ಈ ವಾಕ್ಯದಲ್ಲಿ ನಾವು ಕಲಿಯತಕ್ಕ ಸಂಗತಿ, ದೇವರ ನೀತಿ ಸಾಧನೆಗಳನ್ನು ನಾವು ವಾಕ್ಯದಿಂದ ನಾವು ಗಮನಿಸಿ ಓದಿ ನಂತರ ದೇವರ ಮುಂದೆ ಬಂದು ಅವುಗಳನ್ನು ದೇವರ ಸಾಧನೆಗಳನ್ನ ಇಲ್ಲಿ ದೇವರ ಸಾಧನೆಗಳನ್ನ ದೇವರ ಕ್ರಿಯೆಗಳನ್ನ ನೀತಿ ಸಾಧನೆ ಎಂಬುದಾಗಿ ಕರೆಯಲಾಗಿದೆ. ಅದನ್ನು ಆತನು ವರ್ಣಿಸ್ತಾನೆ. ಬಹಳ ಹಿಂದೆ ಒಬ್ಬ ದೇವರ ಸೇವಕರು ರೆವರೆಂಡ್ ವಿ ಜಯಕುಮಾರಯ್ಯ ಎಂಬುದಾಗಿ ಇದ್ದರು. ಬಹಳ ಪ್ರಾರ್ಥನಾ ಪರರಾದ ದೇವರ ಸೇವಕರು. ಅವರು 3 ತಿಂಗಳಿಗೊಮ್ಮೆ 24 ತಾಸು ಪ್ರಾರ್ಥನೆಯನ್ನು ಏರ್ಪಡಿಸ್ತಿದ್ರು. ಆ ಪ್ರಾರ್ಥನೆಯಲ್ಲಿ ನಾವು ಅವರೊಂದಿಗೆ ಭಾಗಿಗಳಾಗಿ ಕೂತುಕೊಳ್ಳುವಾಗ ಅವರ ಪ್ರಾರ್ಥನೆಯ ನಾನಾ ವಿಧಾನಗಳು ಆಯಾಮಗಳು ನಮಗೆ ಅಲ್ಲಿ ನೋಡಲಿಕ್ಕೂ ಕೇಳಿಸಿಕೊಳ್ಳಿಕ್ಕೂ ನಮಗೆ ಸಿಕ್ತಿತ್ತು. ಅದರಲ್ಲಿ ಒಂದು ಪ್ರಾರ್ಥನೆ ಅದು ಬಹಳ ಸುದೀರ್ಘವಾಗಿ ಗಂಟೆಗಟ್ಟಲೆ ಅವರು ಮಾಡ್ತಿದ್ದಂಥ ಒಂದು ಪ್ರಾರ್ಥನೆ ಯಾವುದೆಂಬುದಾಗಿ ಕೇಳಿದರೆ, ಆದಿಕಾಂಡ ಮೊದಲುಗೊಂಡು ಸತ್ಯವೇದದ ಪ್ರತಿ ಪುಸ್ತಕವಾಗಿ ಪ್ರತಿ ಪುಸ್ತಕದಲ್ಲಿ ದೇವರ ನೀತಿ ಸಾಧನೆಗಳನ್ನು ಹಾಗೆಯೇ ಹೇಳುತ್ತಾ ಪ್ರಕಟಣೆವರೆಗೂ ಅವರು ಹೋಗ್ತಾ ಇದ್ರು. ಕೆಲವೊಮ್ಮೆ ಅವರ ಈ ಪ್ರಾರ್ಥನೆ 3 ತಾಸು 5 ತಾಸು 6 ತಾಸು ಹೀಗೆ ದಾಟಿ ಹೋಗ್ತಾ ಇತ್ತು. ಯಾವ ಒಂದು ಆಯಾಸವಿಲ್ಲದೆ, ಅವರ ಮಾತುಗಳಲ್ಲಿ ಯಾವ ವ್ಯತ್ಯಾಸಗಳಿಲ್ಲದೆ ಅವರು ಹಾಗೆಯೇ ಕಣ್ಣು ಮುಚ್ಚಿಕೊಂಡು ಸತ್ಯವೇದದ ಪ್ರತಿ ಪುಸ್ತಕಗಳಿಂದ ಹಾಗೆ ಸರಾಗವಾಗಿ ದೇವರನ್ನ ವರ್ಣಿಸ್ತಾ ಹೋಗ್ತಾ ಇದ್ರು, ದೇವರ ಕಾರ್ಯಗಳನ್ನು. ಹಾಗಾದರೆ ಕೀರ್ತನೆಗಾರನಲ್ಲಿ ಅದನ್ನು ಹೇಳ್ತಿದ್ದಾನೆ, ನನ್ನ ನಾಲಿಗೆಯು ದಿನವೆಲ್ಲ ನಿನ್ನ ನೀತಿ ಸಾಧನೆಯನ್ನು ವರ್ಣಿಸ್ತಿರುವುದು. ಅವರು ಅದನ್ನು ರೂಢಿಸಿಕೊಂಡಿದ್ರು. ಅವರಿಗೆ ಇದು ರೂಢಿ 3 ತಿಂಗಳಿಗೊಮ್ಮೆ ಮಾತ್ರವಲ್ಲ, ಅವರು ದಿನಾಲೂ ಹೀಗೆ ಪ್ರಾರ್ಥಿಸ್ತಿದ್ರು. ಅನುದಿನದ ಪ್ರಾರ್ಥನೆಯಲ್ಲಿ ಅದರ ಸಮಯ ಸ್ವಲ್ಪ ಮಟ್ಟಿಗೆ ಅದು ಕಡಿಮೆ ಆಗಿರ್ತಿತ್ತು ಅಷ್ಟೇ. ಆದರೂ ಅವರು ಮೊಣಕಲಾಕಿದ ಕೂಡಲೇ ದೇವರನ್ನ ಈ ವಿಧದಲ್ಲಿ ವರ್ಣಿಸ್ತಿದ್ರು. ಕೀರ್ತನೆಗಾರನು, ವಿಶೇಷವಾಗಿ ದಾವೀದನು, ಕೀರ್ತನೆ 51:15 ಸ್ತುತಿಸುವ ತುಟಿಗಳು ಬೇಕು ಎಂಬುದಾಗಿ ಕೇಳ್ತಾನೆ. ಕೀರ್ತನೆ 51:15 ಹೀಗೆ ಹೇಳ್ತದೆ, ಕರ್ತನೆ ನನ್ನ ಬಾಯಿ ನಿನ್ನನ್ನು ಸ್ತೋತ್ರ ಮಾಡುವಂತೆ ನನ್ನ ತುಟಿಗಳನ್ನು ತೆರೆ ಮಾಡು. ಇಲ್ಲಿ ಈ ಭಾಗದಲ್ಲಿ ಒಂದು ಸಂಗತಿ ಗಮನಿಸಬಹುದು. ದಾವೀದನು ದೇವರಿಗೆ ವಿರುದ್ಧವಾಗಿ ಪಾಪ ಮಾಡಿದ ಸಂಗತಿಯನ್ನು ದೇವರು ಪ್ರವಾದಿ ನಾಥಾನನ ಮೂಲಕ ಅವನಿಗೆ ಹರುವಿದಾಗ ದಾವೀದನು ತಡ ಮಾಡದೆ ದೇವರ ಮುಂದೆ ಪಶ್ಚಾತ್ತಾಪ ಪಡ್ತಾನೆ. ಆಗ ಅವನು ನಾನಾ ಸಂಗತಿಗಳ ಅರಿವನ್ನು ಆತನು ತಿಳ್ಕೊಳ್ತಾನೆ. ಪಾಪದ ನಿಮಿತ್ತ ತನ್ನಿಂದ ಏನು ತನಗೆ ಆದ ನಷ್ಟವೇನು ಅಥವಾ ತನ್ನಿಂದ ಏನು ದೂರವಾಗಿದೆ
ಅವುಗಳನ್ನ ತಿರುಗಿ ಪಡ್ಕೊಳ್ಳುವಂತೆ ಏನು ಮಾಡಬೇಕೆನ್ನೋದನ್ನು ಬಹಳ ಚೆನ್ನಾಗಿ ಆತನು 50ನೇ ಅಧ್ಯಾಯದಲ್ಲಿ ಅನೇಕ ವಿಚಾರಗಳನ್ನ ಹೇಳ್ತಾನೆ. ಅದರಲ್ಲಿ ಒಂದು, ಈಗ ಆತನು ತಿರುಗಿ ಆತನಿಗೆ ಸ್ತುತಿಸುವ, ಸ್ತೋತ್ರ ಮಾಡುವ ಬಾಯಿ ಬೇಕು. ಹಾಗಾಗಿ ತುಟಿಗಳನ್ನ ತೆರೆ ಎಂಬುದಾಗಿ ಹೇಳ್ತಾನೆ. ಹಾಗಾದರೆ ದಾವೀದನು ಪಾಪ ಮಾಡಿದಾಗ ಅರ್ಥ ಮಾಡಿಕೊಂಡ, ಅವನ ತುಟಿಗಳು ಮುಚ್ಚಿ ಹೋಗಿವೆ. ಯಾವುದಕ್ಕಾಗಿ? ಸ್ತೋತ್ರ ಮಾಡದ ಹಾಗೆ. ತಿರುಗಿ ಕೇಳಿಕೊಳ್ತಿದ್ದಾನೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಾವು ನಮ್ಮ ಬಾಯಿ ಸ್ತೋತ್ರ ಮಾಡುವಂತೆ, ನಮ್ಮ ತುಟಿಗಳು ತೆರೆಯಲ್ಪಡುವಂತೆ ದೇವರ ಮುಂದೆ ಅಂಗಲಾಚಿ ವಾಕ್ಯದ ಪ್ರಕಾರ ನಾವು ಕೇಳಿಕೊಳ್ಬೇಕಾಗ್ತದೆ. ದೇವರು ಇದನ್ನು ಬಯಸ್ತಾನೆ. ಕೀರ್ತನೆ 50ನೇ ಅಧ್ಯಾಯದ ಕೊನೆಯ ವಚನ 23ನೇ ವಚನದ ಮೊದಲನೇ ಭಾಗವನ್ನು ಓದಿದರೆ ದೇವರು ಹೀಗೆ ಹೇಳ್ತಾನೆ, ಯಾರು ಸ್ತುತಿ ಯಜ್ಞವನ್ನು ಸಮರ್ಪಿಸುತ್ತಾರೋ ಅವರೇ ನನ್ನನ್ನು ಗೌರವಿಸುವವರು. ಹಾಗಾದರೆ ದೇವರನ್ನ ಸ್ತುತಿಯಜ್ಞಗಳೊಂದಿಗೆ ನಾವು ಸಂಧಿಸಬೇಕೆಂಬುದಾಗಿ ದೇವರ ಅಪೇಕ್ಷೆ ಪಡ್ತಾನೆ. ಇಬ್ರಿಯ ಗ್ರಂಥಕರ್ತನು ಈ ಸ್ತುತಿಯಜ್ಞವನ್ನು ನಾವು ಯೇಸುವನ್ನು ಕರ್ತನೆಂದು ಬಾಯಿಂದ ಅರಿಕೆ ಮಾಡುವುದೇ ನಾವು ಅರ್ಪಿಸುವಂಥ ಸ್ತುತಿಯಜ್ಞ ಎಂಬುದಾಗಿ ಆತನು ಇಬ್ರಿಯ ಗ್ರಂಥದ 13ನೇ ಅಧ್ಯಾಯದ 15ನೇ ವಚನದಲ್ಲಿ ಆತನು ಅದನ್ನು ನಮಗೆ ಸ್ಪಷ್ಟವಾಗಿ ತಿಳಿಸ್ತಾನೆ. ಹಾಗಾದರೆ ಯೇಸುವಿನ ಒಡೆತನವನ್ನು ಘೋಷಿಸುವಂಥದ್ದೇ ದೇವರಿಗೆ ಇಷ್ಟವಾದ ಯಜ್ಞ. ಇಲ್ಲಿ ವಾಕ್ಯ ಹೇಳ್ತದೆ ಇಬ್ರಿಯ 13:15 ಆತನ ಮೂಲಕವಾಗಿ ದೇವರಿಗೆ ಸ್ತೋತ್ರ ಯಜ್ಞವನ್ನು ಎಡೆಬಿಡದೆ ಸಮರ್ಪಿಸೋಣ. ಆತನು ಕರ್ತನೆಂದು ಬಾಯಿಂದ ಪ್ರತಿಜ್ಞೆ ಮಾಡುವುದೇ ನಾವು ಅರ್ಪಿಸುವ ಯಜ್ಞವಾಗಿದೆ. ಹಾಗಾದರೆ ಯಾವಾಗಲೂ ಕರ್ತನ ಒಡೆತನವನ್ನು, ಯೇಸು ಕ್ರಿಸ್ತನ ಒಡೆತನವನ್ನು ನಾವು ಘೋಷಿಸುತ್ತಾ ಅದರ ಆಶ್ರಯದಲ್ಲಿ ನಾವು ಇದ್ದುಕೊಂಡು ಸಂಭ್ರಮಿಸುವಂಥದ್ದು ಎಷ್ಟೋ ಶ್ರೇಷ್ಠವಾದ ಸಂಗತಿ. ಯೇಸು ಕ್ರಿಸ್ತನ ಕಲ್ವಾರಿ ಶಿಲುಬೆಯಲ್ಲಿಯೂ ದೇವರನ್ನ ಸ್ತುತಿಸಿದ ಒಂದು ಭಾಗವನ್ನು ಗಮನಿಸಬಹುದು. ಕೀರ್ತನೆ 22 ಯೇಸು ಕ್ರಿಸ್ತನ ಶಿಲುಬೆಯ ಕಾರ್ಯಗಳನ್ನ ಹಾಗೆಯೇ ಎತ್ತಿ ತೋರಿಸುವಂಥ ವಿಚಾರ. ಅದರಲ್ಲಿ 3ನೇ ವಚನಕ್ಕೆ ಬರುವಾಗ ಅಲ್ಲಿ ಬರೆದದೆ, ಇಸ್ರಾಯೇಲರ ಸ್ತೋತ್ರ ಸಿಂಹಾಸನದಲ್ಲಿರುವ ಆತನೇ ನೀನು ಪವಿತ್ರ ಸ್ವರೂಪನು. ಹಾಗಾದರೆ ದೇವರು ಯಾವ ಸಿಂಹಾಸನದ ಮೇಲೆ ಕುಳಿತಿದ್ದಾನೆ? ತನ್ನೊಂದಿಗೆ ಒಡಂಬಡಿಕೆಯುಳ್ಳ ಜನರ ಸ್ತೋತ್ರ ಎಂಬ ಸಿಂಹಾಸನದ ಮೇಲೆ ಆತನು ಆಸೀನರೂಢನಾಗಿದ್ದಾನೆ. ಆತನು ಪವಿತ್ರ ಸ್ವರೂಪ. ಇದನ್ನರಿತ ಯೇಸು ಒಂದು ವೇಳೆ ಕಲ್ವಾರಿ ಶಿಲುಬೆಯಲ್ಲಿ ಎಲ್ಲ ಅವಮಾನ, ಘೋರ ವೇದನೆ, ವ್ಯಾಧಿ ವೇದನೆಗಳ ನಡುವೆ, ಸಂಕಷ್ಟಗಳ ನಡುವೆ ಆತನಿರುವಾಗ ಒಳಗೆ ಆತನು ಕರ್ತನನ್ನು ಸ್ತುತಿಸ್ತಿದ್ದಾನೆ. ಕಾರಣ ಆ ಸ್ತೋತ್ರ ಎಂಬ ಸಿಂಹಾಸನದ ಮೇಲೆ ಕರ್ತನ ಆಸೀನರೂಢನಾಗುವುದಾದರೆ ಆತನ ಎಲ್ಲವನ್ನ ತಿರುಗಿ ತನ್ನ ಹತೋಟಿಗೆ ತೆಗೆದುಕೊಂಡು ಆಳ್ವಿಕೆ ಮಾಡುವಂಥ ದೇವರು. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಕರ್ತನು ನಿನ್ನ ಪರಿಸ್ಥಿತಿಗಳ ನಡುವೆ ತನ್ನ ರಾಜ್ಯಭಾರವನ್ನು, ಅಧಿಕಾರವನ್ನು ನಡೆಸುವಂತೆ ಕರ್ತನನ್ನು ಸ್ತುತಿಸುವುದು ಎಷ್ಟೋ ಒಳ್ಳೆಯದು. ನಿನ್ನ ಕುಟುಂಬ ದೇವರ ಸ್ತುತಿಗಳಿಂದ ತುಂಬಿರುವ ಕುಟುಂಬವಾಗಲಿ. ನಿನ್ನ ಹೃದಯ, ನಿನ್ನ ಜೀವಿತ, ನಿನ್ನ ಬಾಯಿ ದೇವರನ್ನೇ ಸ್ತುತಿಸುವಂಥ ಜೀವಿತವಾಗಿ, ಬಾಯಿಯಾಗಿ ಮಾರ್ಪಡಲಿ. ಒಪ್ಪಿಸಿಕೊಡೋಣ. ಮಹಾಕೃಪೆಯ ಪರಲೋಕ ತಂದೆಯೇ, ಕರ್ತನೆ, ಈ ಕೀರ್ತನೆಗಳಿಂದ ನೀ ನಮ್ಮನ್ನು ಈ ವಿಧವಾಗಿ ಉತ್ತೇಜಿಸುವುದಕ್ಕಾಗಿ ನಾವು ನಿನ್ನನ್ನು ಸ್ತುತಿಸ್ತೇವೆ ಸ್ವಾಮಿ. ಹೇಗೆ ಭಕ್ತರು ನಿನ್ನನ್ನು ಸ್ತುತಿಸುವುದರಲ್ಲಿ ಅವರು ಮಗ್ನರಾಗಿದ್ದರು, ಅವರು ನಿನ್ನ ಸ್ತುತಿಸುವುದರಲ್ಲಿ ಎಷ್ಟು ಸಂತುಷ್ಟರಾಗಿದ್ದರು ಎಂಬುದನ್ನು ವಾಕ್ಯಗಳಿಂದ ತಿಳ್ಕೊಳ್ಳೋದಕ್ಕೆ ಕೃಪೆ ಕೊಟ್ಟಿಯಲ್ಲ. ನಿನ್ನ ನೀತಿ ಸಾಧನೆಯನ್ನು ತಮ್ಮ ನಾಲಿಗೆಯಿಂದ ದಿನವೆಲ್ಲ ವರ್ಣಿಸುವಂಥ ಒಂದು ಕಾರ್ಯಕ್ಕೆ ತಮ್ಮನ್ನು ಒಪ್ಪಿಸಿಕೊಟ್ರಲ್ಲ ಸ್ವಾಮಿ. ಕರ್ತನೆ, ಅವರ ತುಟಿಯು, ಅವರ ಪ್ರಾಣವು ನಿನ್ನ ರಕ್ಷಿಸಿದ ಕಾರ್ಯಗಳನ್ನು ಹಾಡಿ ಹರಿಸ್ತದೆ ಎಂಬುದಾಗಿ ಹೇಳಿದೆಯಲ್ಲ, ಅದಕ್ಕಾಗಿ ಸ್ತೋತ್ರ. ದೇವರೇ, ಭಕ್ತನು ಹೇಳಿಕೊಳ್ತಾನ ತನ್ನ ಬಾಯಲ್ಲಿ ಕರ್ತನೆ ನಿನ್ನ ಸ್ತೋತ್ರವಲ್ಲದೆ ಮತ್ತೊಂದಿಲ್ಲ ಎಂಬುದಾಗಿ ಹೇಳ್ತಾನ. ದಿನವೆಲ್ಲ ನಿನ್ನ ಘನತೆಯನ್ನು ವರ್ಣಿಸುವನು ಎಂಬುದಾಗಿ ಹೇಳ್ತಾನಲ್ಲ. ಕರ್ತನೆ, ನಿನ್ನ ಸಭೆಯೊಳಗೆ ನಾವು ನಿನ್ನನ್ನೇ ಯಾವಾಗಲೂ ಹಾಡಿ ಹರಿಸುವಂತೆ, ನಿನ್ನ ಘನತೆಯನ್ನು ಯಾವಾಗಲೂ ನಾವು ವರ್ಣಿಸುವಂತೆ, ನಿನಗೆ ಹೆಚ್ಚಾದ ಘನತೆಯನ್ನು ಸಲ್ಲಿಸುವಂತೆ, ಹಾಡುಗಳಿಂದಲೂ ತುಟಿಯಲ್ಲಿ ನಿನ್ನ ಸ್ತೋತ್ರ ಮಾಡುವುದರಿಂದಲೂ ಕರ್ತನೆ ನಿನಗೆ ಅಧಿಕ ಗೌರವವನ್ನು ಸಲ್ಲಿಸುವಂತೆ, ಇಸ್ರಾಯೇಲರ ಸ್ತೋತ್ರ ಎಂಬ ಸಿಂಹಾಸನದಲ್ಲಿ ಆಸೀನರೂಢನಾಗಿರುವತನೇ ನಮ್ಮ ಸ್ತೋತ್ರಗಳಲ್ಲೂ ನೀನು ಆಸೀನರೂಢನಾಗಿದ್ದು ನಿನ್ನ ಅಧಿಕಾರವನ್ನು, ರಾಜ್ಯಭಾರವನ್ನು ನಡೆಸೆಂದು ನಾವು ಕೇಳಿಕೊಳ್ತೇವೆ. ಕರ್ತನೆ, ನಾವು ನಿನ್ನ ರಾಜ್ಯದ ಕಾರ್ಯಗಳನ್ನು ಯಾವಾಗಲೂ ಕಾಣುವುದಕ್ಕೆ ದಯೆಯನ್ನು ಅನುಗ್ರಹಿಸು. ಹಾಗೆ ನೀನು ಮಾಡುವುದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನೆ ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.